ಏನು ಕರ್ಮನೋ ಏನೋ ಇಂಥ ದರಿದ್ರದವಳನ್ನ ಕಟ್ಕ ಬಂದಂಗಾಯ್ತು. ನಾನು ಬೇಡ ಬೇಡ ಅಂತ ಹೇಳ್ದೆ ಅವತ್ತೇನೆ. ನನ್ನ ಗಂಡ ನನ್ನ ಮಗ ಕೇಳಲಿಲ್ಲ. ಇವತ್ತು ನೋಡು ಅವಳು ಕಾಳ್ಗುಂದಿಂದನ ನಮ್ಮ ಹೊಲ್ದಾಗೆ ಒಂದು ತೊಟ್ಟು ನೀರಿಲ್ದಂಗಾಗಿ ಬೋರ್ ಹಾಕ್ಸಿರಿ, ಬೋರ್ನಾಗೂ ಒಂದು ತೊಟ್ಟು ನೀರು ಬರ್ತಾ ಇಲ್ಲ. ಎಲ್ಲನ ದರಿದ್ರ ಸುತ್ಕಣೈತೆ ಅವಳ ಮನೆಗೆ ಬಂದು. ನಮ್ಮ ಹೊಲ್ದಾಗ ಬೋರ್ ಕೊರಿಸ್ತಾ ಇದ್ರು, ನೀರು ಬಿದ್ವೋ ಹಿಂಗು. ಯಾರಾದ್ರೂ ಬಂದ್ರ ಇಲ್ವೋ ಗೊತ್ತಿಲ್ಲ. ಮತ್ತೇನೆ ಕೇಳೋಣ ನಮ್ಮ ಮಾವನ ನನ್ನ ಗಂಡನ ಬಂದು ಹೇಳಿದ್ರ ಅಂತ. ಅತ್ತೆ ಅತ್ತೆ, ಈ ಹೊಲದಲ್ಲಿ ಬೋರ್ ಹಾಕ್ಸ್ತಿದ್ರಲ್ಲ, ನೀರು ಬಿದ್ವಂತ? ಎಷ್ಟು ಇಂಚ್ ಬಿದ್ವತ್ತೆ? ಮನೆಯಾಗೆ ದರಿದ್ರದವಿದ್ರೆ ನೀರೇನಿಲ್ಲ, ಎಲ್ಲಿಂದ ಬರ್ತವೆ? ಇನ್ನು ಎಷ್ಟು ಇಂಚಿನ ಬರ್ತವೆ ಅಂತ ಇನ್ನೆಲ್ಲಿಂದ ಹೇಳೋದು? ಯಾಕತ್ತೆ ಏನಾಯ್ತು? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನೀರು ಬೀಳಿಲ್ವಂತ? ಯಾವಾಗ ನಿನ್ನ ಮನೆಗೆ ನಮ್ಮ ಮನೆ ಕಾಲಿಟ್ಟು ಅವಾಗಲೇ ಸುತ್ಕಂತು ನಮ್ಮ ಮನೆಗೆ ದರಿದ್ರ. ಅವಾಗಿಂದನ ಅಟ್ಕೇನೂ ಸರಿಯಾಗಿ ಬೆಳೆ ಬರ್ತಾ ಇಲ್ಲ, ರೇಟೂ ಸರಿಯಾಗಿ ಸಿಗ್ತಿಲ್ಲ, ಮಳೆನೂ ಆಗ್ತಿಲ್ಲ, ಬೋರ್ನಾಗೆ ನೀರು ಬತ್ತೋಗ್ಯವೆ. ತಿರ್ಗಾ ಹೊಸ್ತಾ ಬೋರ್ ಹಾಕ್ಸಿರಿ, ಆ ಬೋರ್ನಾಗೂ ನೀರಿಲ್ಲ. ಏನ್ ದರಿದ್ರನೋ ಏನ್ ಸುಡ್ಗಾಡು, ನೀನ್ ಕಾಲಿಕ್ದಾಗಿಂದ ನಮ್ಮ ಮನೆಗೆ ವಾಕರ್ಸ್ಕಣೈತಿ. ಯಾಕತ್ತೆ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಈ ಮನೆಗೆ ಬಂದಾಗಿಂದ ದರಿದ್ರ ಸುತ್ಕಣೈತಾ? ನಾನು ಮನೆಗೆ ಇರೋದಕ್ಕೆ ಇಲ್ಲಿ ನೀರು ಸಿಗ್ತಾ ಇಲ್ವಾ? ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಚೆನ್ನಾಗೇ ಇದ್ರಿ? ಹೌದು ಕಣೆ, ಚೆನ್ನಾಗೇ ಇದ್ದೀನಿ ಈಗ್ಲೂ, ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿನಗೇನೆ. ನನ್ಗೇನಾಗಿದೆ ಅತ್ತೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಹೊಟ್ಟೆಲಿ ನಿಮ್ಮ ಮೊಮ್ಮಗು ಬೇರೆ ಬೆಳೀತಾ ಇದೆ. ಇನ್ನೇನು ಈಗ ಬೇರೆ 5 ತಿಂಗಳಾಗೆ ಐತೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಮೊಮ್ಮಗಳು ಬರ್ತಾಳೆ. ಹಂಗಿದ್ದಾಗ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನ್ ಚೆನ್ನಾಗಿದ್ದೀಯ, ಆದ್ರೆ ನಿನ್ ಕಾಲ್ ಗುಣ ಸರಿ ಇಲ್ಲ. ನಿನ್ನ ಹೊಟ್ಟೆಲಿ ಬೆಳೀತಾ ಇರೋ ಆ ಮಗು ಬರ್ತಾ ಇರೋ ಗುಣನೂ ಸರಿ ಇಲ್ಲ. ಅತ್ತೆ, ನೀ ಮಾತಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ನನ್ನ ಬಗ್ಗೆ ಮಾತಾಡಿ, ಆದ್ರೆ ನನ್ನ ಹೊಟ್ಟೆಲಿರೋ ಇನ್ನೂ ಕಣ್ ಬಿಡದೆ ಇರೋ ಕಂದಮ್ಮನ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರವಾಗಿ ಮಾತಾಡ್ತೀರಾ? ಆ ಮಗು ಏನ್ ಮಾಡ್ತಾ ನಿಮ್ಗೆ? ಕಣೆ ಮಾತಾಡ್ತೀನಿ. ಮತ್ತೆ ನಮ್ಮ ಮನೆಗೆ ಎಷ್ಟು ದುಡ್ಡು, ಆಮೇಲೆ ಎಲ್ಲ ಅಡಿಕೆ ರೇಟು ಎಲ್ಲ ತಾಂಡವಾಡ್ತಾ ಇತ್ತು. ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇತ್ತು, ಎಲ್ಲಿ ಬೋರ್ ಕೊರ್ಸಿದ್ರು ನೀರು ಸಿಗ್ತಾ ಇದ್ವು. ಆದ್ರೆ ನೀನು ಬರೋದು ಬಂದೆ ನೀನು ಹೊಟ್ಟೆಲಿ ಆ ಮಗು ಐತೆ ಅನ್ನೋದು ಗೊತ್ತಾಗಿ ಆಯ್ತು, ಶುರುವಾಯ್ತು ನಮ್ಗೆ ಕೇಡ್ಗಾಲ. ನೋಡಿ ಅತ್ತೆ, ಇನ್ನೊಂದ್ಸಲ ಹೇಳ್ತಾ ಇದೀನಿ, ನೀವು ದೊಡ್ಡವರು, ಹಿಂಗೆಲ್ಲ ಮಾತಾಡಬಾರ್ದು. ಅಲ್ಲ, ನಿಮ್ಮ ಮಗು ಬಗ್ಗೆನೇ ನೀವು ಈ ತರ ಯೋಚನೆ ಮಾಡ್ತೀರಾ ಅಂತ ಅಂದ್ರೆ ಏನ್ ಅರ್ಥ? ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಅತ್ತೆ. ನಿಮ್ಗೇನ್ ಬುದ್ಧಿ ಇದ್ದು ಮಾತಾಡ್ತಾ ಇದ್ರು, ಅಥವಾ ಬುದ್ಧಿ ಇಲ್ದಲೇನೆ ಮಾತಾಡ್ತಾ ಇದ್ರು, ಅಥವಾ ಯಾರಾದ್ರೂ ಹೇಳ್ಕೊಟ್ಟು ಮಾತಾಡ್ತಾ ಇದ್ರು? ಒಂದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಇಷ್ಟು ದಿನ ಚೆನ್ನಾಗೇ ಇದ್ರಿ, ಇವತ್ತು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನೀರ್ ಬಿಡ್ಲಿಲ್ಲ ಅನ್ನೋದಕ್ಕೆ ನಾನು ನನ್ನ ಮಗು ಕಾರಣನ? ಏನತ್ತೆ ನೀವು ಇನ್ನು ಯಾವ ಕಾಲದಾಗಿದ್ದೀರಾ? ಯಾರ ಕಾಲ್ಗುಣದಿಂದನೂ ಯಾವ್ದೂ ಬದಲಾಗಲ್ಲ. ಕಾಲ ಎಷ್ಟೇ ಬದಲಾಗಬಾರ್ದು, ಇಂದಿನವರ ನಂಬಿಕೆ ಸುಳ್ಳಾಗಲ್ಲ. ಕೆಲವ್ರ ಕಾಲ್ಗುಣ ಸರಿ ಇರಲ್ಲ, ಮನೆಗೆ ಒಳ್ಳೇದಾಗಲ್ಲ. ಅದು ನಿಜ ಆಯ್ತು. ನಿನ್ನಿಂದನೂ ನಿನ್ನ ಹೊಟ್ಟೆಲ್ ಬೆಳಿತಾ ಇರೋ ನಿನ್ನ ಮಗುವಿಂದನೂ. ಅಮ್ಮ ಅಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ಕಾಲ್ಗುಣದಿಂದನ ಯಾರ್ಕಾದ್ರೂ ಮನೆಗೆ ಒಳ್ಳೇದಾಗೋದು ಕೆಟ್ಟದಾಗೋದು ಆಗುತ್ತಾ? ನೋಡ್ರಿ, ಇನ್ನು ಹುಟ್ಟದೇ ಇರೋ ನಮ್ಮ ಮಗು ಬಗ್ಗೆ ಹೆಂಗೆಲ್ಲ ಮಾತಾಡ್ತಾರೆ ನಿಮ್ಮಮ್ಮ. ನನ್ನ ಕಾಲ್ಗುಂಡಿಂದ ನನ್ನ ಮಗು ಬೆಳೀತಾ ಇರೋದ್ರಿಂದ ನಮ್ಮ ಈ ಮನೆಗೆ ದರಿದ್ರ ಸುತ್ಕೊಂಡೈತಂತೆ. ನಿಮ್ಮ ಹೊಲದಲ್ಲಿ ಒಂದು ತೊಟ್ಟು ನೀರು ಬೀಳ್ತಾ ಇಲ್ವಂತೆ, ನೀರೆಲ್ಲ ಬತ್ತೋಗ್ತಾ ಇತ್ತಂತೆ. ನೋಡಿ ಹೆಂಗ್ ಮಾತಾಡ್ತಾರೆ ಇವರು. ಅಲ್ಲ, ತಿಳಿದವರು ಹಿಂಗೆಲ್ಲ ಮಾತಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಿಮ್ಮ ಅಮ್ಮನಿಗೆ ನೀವಾದ್ರೂ ಹೇಳಿ. ಅವನು ಹೇಳೋದೇನೆ ನಾನೇ ಹೇಳ್ತೀನಲ್ಲ. ನಿನ್ನ ಕಾಲ್ಗುಂಡಿಂದಾನೆ ನಮ್ಮ ಮನೆಗೆ ದರಿದ್ರ ಸುತ್ಕೊಂಡಿರೋದು. ನಿನ್ನ ಹೊಟ್ಟೆಲಿ ಈ ಮಗು ಯಾವಾಗ ಬೆಳಿತೈತೆ ಅಂತ ಕೇಳ್ಬಿಟ್ಟು ಅವಾಗಿಂದ ನಮ್ಮ ಹೊಲದಾಗೆ ನೀರು ಇಲ್ದಂಗೆ ಆದ್ವು. ಅಮ್ಮ, ನೀನು ಈ ಥರ ಮಾತಾಡ್ದೆ ಅಂದರೆ ನಾನು ಸುಮ್ಮನಿರಲ್ಲ ನೋಡು. ಅಲ್ಲ, ಹೊಟ್ಟೆಲಿರೋ ಮಗು ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇದೆಯಾ? ಇದೆಲ್ಲ ತಪ್ಪು. ನೀನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೆಯಾ ಅಷ್ಟೇ. ಈ ವರ್ಷ ಮಳೆ ಸರಿಯಾಗಿ ಆಗಿಲ್ಲ ನಮ್ಮೂರಲ್ಲಿ, ಅದಕ್ಕೇನೆ ನಮ್ಮ ತೋಟದಲ್ಲಿ ಬೋರ್ಗಳು ಫೇಲ್ ಆಗಿದ್ದಾವೆ. ಇನ್ನೊಂದು ಬೋರ್ ಕೊರ್ಸಿದ್ರೆ ಇನ್ನೇನು ನೀರು ಬೀಳ್ತವೆ? ಅಂತರ್ಜಲ ಇದ್ರೆ ತಾನೇ ಬೋರ್ ಹಾಕ್ಸಿದ್ರೆ ನೀರು ಬೀಳಕ್ಕೆ. ನಾನು ಹೇಳಿದೆ ನಮ್ಮ ಅಪ್ಪನಿಗೆ, ಬೋರ್ ಹಾಕ್ಸ್ಬೇಡ ಕಣಪ್ಪ, ಇರೋ ಬೋರ್ಗಳಿಗೆ ನೀರು ಬತ್ತೋಗ್ಯವೆ, ಇನ್ನು ಬೇರೆ ಕೊರ್ಸಿದ್ರೆ ಇನ್ನೆಲ್ಲಿಂದ ನೀರು ಬರ್ತವೆ? ಮಳೆ ಬಂದಿಲ್ಲ ಈ ವರ್ಷ, ಕೊರ್ಸಿದ್ರು ಸುಮ್ಮನೆ ಫೇಲ್ ಆಗ್ತವೆ ಅಂತ ನಾನು ಹೇಳಿದೆ. ನೀನು ಕೇಳಿಲ್ಲ, ಅಪ್ಪನೂ ಕೇಳಿಲ್ಲ. ಇಲ್ಲ, ಒಣಗೋಗ್ತವೆ ಅಡಿಕೆ ಗಿಡ, ಹಾಕಿಸ್ಬೇಕು ಅಂತಾನ ಹಠ ಮಾಡಿ ಹಾಕ್ಸಿದ್ರಿ. 2 ಬೋರ್ನಾಗೂ ನೀರು ಬೀಳಲಿಲ್ಲ, ಸುಮ್ಮನೆ ದುಡ್ಡೊಂದು ದಂಡ ಆಯಿತು. ಈಗ ನೋಡಿದ್ರೆ ಅದಕ್ಕೆಲ್ಲ ಕಾರಣ ನನ್ನ ಹೆಂಡ್ತಿ, ನನ್ನ ಮಗು ಅಂತ ಹೇಳ್ತಾ ಇದೆಯಾ? ನಿನ್ಗೆ ಹೆಂಗಾದ್ರೂ ಮನಸ್ಸು ಬರುತ್ತಮ್ಮ ಹಿಂಗೆಲ್ಲ ಹೇಳಕ್ಕೆ? ಸುಮ್ಮನಿರ. ಅದು ಒಂದೊಂದು ಮಕ್ಕಳು ಹುಟ್ಟೋದು ಮನೆಗೆ ಶುಭ ತರಲ್ಲ. ಇವಳು ಕಾಲಿಕ್ದಾಗಿಂದಾನು ಹಂಗೆ ಆಗ್ತೈತೆ, ಇವಳು ಬಸಿ ಅಂದಾಗಿಂದಲೂ ನಮ್ಮ ಮನೆಗೆ ಬರೀ ಕೆಟ್ಟದೇ ಆಗ್ತಾ ಐತೆ. ಅಡಿಕೆ ಗಿಡ ಎಲ್ಲ ಒಣಗ್ತಾ ಇದಾವೆ ಈಗ. ಅಡಿಕೆ ಗಿಡ ಒಣಗ್ತಾ ಇರೋದು ಮಳೆ ಬಂದಿಲ್ಲ, ಬೋರ್ನಾಗ ನೀರಿಲ್ಲ, ಅದಕ್ಕೆ ಒಣಗ್ತಾ ಇರೋದು. ತುಂಗನ್ ಕಾಲ್ಗುಣದಿಂದ ಅಲ್ಲ, ನನ್ನ ಮಗು ಕಾಲ್ಗುಣದಿಂದನೂ ಅಲ್ಲ. ನೀನೇನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡ.
ತುಂಗ ನಡಿ ನೀನ್ ಒಳಿಕೆ. ಅಲ್ಲ ಕಣೋ, ನಾನು ಹಂಗಲ್ಲ ಹೇಳ್ತಾ ಇರೋದು ಸುನಿಲ, ನನ್ನ ಮಾತು ಕೇಳು. ಅದು ಶಾಸ್ತ್ರ ಕೇಳ್ಕೊಬರೋಣ ಹೋಗಿ. ಶಾಸ್ತ್ರ ಕೇಳ್ಕೊಂಬಂದ್ರೆ ಅದ್ರಾಗೆ ಹೇಳ್ತಾರೆ. ಆಮೇಲೆ ಬೇಕಂದ್ರೆ ನಿಮ್ಮ ಮಗು ಹುಟ್ಟೋ ಜಾತಕ ಹೆಂಗೈತೆ ಏನು, ಇವಳು ಕಾಲ್ಗುಣ ಏನೈತೆ ಅಂತ ನಾವೇನು ಕೇಳಲಿಲ್ಲ. ಹೋಗಿ ಕೇಳ್ಕೊಂಬರೋಣ. ಮತ್ತೆ ಈಗ ಕೇಳ್ಕೊಂಬಂದು ಏನ್ ಪ್ರಯೋಜನ? ಕೇಳ್ಕೊಂಬಂದ ತಕ್ಷಣ ನನ್ನ ಕಾಲ್ಗುಣ ಸರಿ ಇಲ್ಲ, ನನ್ನ ಹೊಟ್ಟೆಲಿರೋ ಮಗು ಬರ್ತಾ ಇರೋದು ಒಳ್ಳೆ ಗಳಿಗೆ ಅಲ್ಲ ಅಂತನ ಶಾಸ್ತ್ರಗಳು ಹೇಳ್ಬಿಟ್ರೆ ನಮ್ಮನ್ನ ಮನೆಯಿಂದ ಆಚೆಗೆ ಹಾಕ್ತೀಯಾ? ಆಚೆಗೆ ಹಾಕ್ತೀಯ ಹೇಳು? ಹೌದು, ಮತ್ತೆ ಶಾಸ್ತ್ರದಾಗೆ ಹೇಳಿದ್ರೆ ಮನೆಯಿಂದ ಆಚೆಗೆ ಹೋಗ್ಲೇಬೇಕು. ಮತ್ತೆ ನಿನ್ಗೆ ನಿನ್ ಗಂಡ ಅತ್ತೆ ಮಾವ ಎಲ್ಲರೂ ಅಯ್ಯೋ ಅನ್ಬೇಕೇನೆ? ನಿನ್ ಕಾಲ್ಗುಣದಿಂದ ಹಿಂಗೆಲ್ಲ ದರಿದ್ರ ಬಂದು ನಮ್ಮ ಮನೆಗೆ. ಅಮ್ಮ ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ಯಾವ ಶಾಸ್ತ್ರನೂ ಇಲ್ಲ ಗೀಸ್ತ್ರನೂ ಇಲ್ಲ. ತುಂಗ ನೀನು ಈ ಅಮ್ಮನ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಡಿ. ಅಮ್ಮ ನಿನ್ ಯಾರು ಇದನ್ನೆಲ್ಲ ಹೇಳ್ಕೊಟ್ಟವ್ರು? ಯಾರು ಹೇಳ್ಕೊಟ್ರು ನಿನ್ಗೆ? ಇಷ್ಟಿನ ಸುಮ್ಮನಿದ್ದಾಳು, ಯಾಕೆ ಇದಕ್ಕಿದ್ದಂಗೆ ಈ ತರ ಮಾತಾಡ್ತಾ ಇದೆಯಲ್ಲ? ಯಾರೋ ತಲೆ ಕೆಡ್ಸಿರ್ಬೇಕು ನಿಂದ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದೆಯಾ? ಅಲ್ಲ ಮೊಮ್ಮಗು ಬರುತ್ತೆ ಅಂತಾನ ಎಷ್ಟು ನೀನು ಖುಷಿಯಾಗೇ ಇದ್ದೆ, ಆದ್ರೆ ಇದಕ್ಕಿದ್ದಂಗೆ ಯಾಕೆ ಇವತ್ತು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಯಾರು ಬಂದಿದ್ರು ಮಂತಕ್ಕೆ? ಏನೋ ಹಿಂಗಂತ ಇದೆಯಾ ಅಂದ್ರೆ ನನಗೆ ಸ್ವಂತ ಬುದ್ಧಿ ಇಲ್ಲ, ಕಂಡರ್ ಮಾತು ಕೇಳ್ತೀನಿ ಅಂತನ ಅರ್ಥ? ನಿನ್ ಮಾತಿನ ಅರ್ಥ? ಸುಮ್ಮನೆ ಹೋಗ, ಬಂದ್ಬಿಟ್ಟ ಇಲ್ಲಿ ಕೇಳಕ್ಕೆ. ನನಗೂ ಬುದ್ಧಿ ಐತೆ, ನಾನು ಯೋಚನೆ ಮಾಡಿದೆ ಕೂತ್ಕೊಂಡು ಯಾಕೆ ಹಿಂಗ ಆಗ್ತೈತೆ ಇವಳು ಬಂದಾಗಿಂದ ಅಂತಾನ. ಆಮೇಲೆ ಗೊತ್ತಾಗಿದ್ದು ಇವಳು ಕಾಳ್ಗುಣದಿಂದನೇ ಆಗ್ತಾ ಇರೋದು ಅಂತಾನ. ಅದ್ರಾಗೆ ಈಗ ಬೇರೆ ಬಸ್ರಿ ಬೇರೆ. ನೋಡಿ ಅತ್ತೆ, ನೀವೇನ್ ಬೇಕಾದ್ರೂ ಮಾತಾಡಿ, ಅದೇ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಏನ್ ತಿಳ್ಕೊಂಡಿದ್ದೀರಾ ನೀವು? ಮಗು ಅಂದ್ರೆ ಅಷ್ಟು ಬೇಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಎಷ್ಟೋ ಪುಣ್ಯ ಮಾಡಿರ್ಬೇಕು ನಮ್ಗೆ ಆದಷ್ಟು ಬೇಗ ಮಗು ಆಗ್ತೈತಲ್ಲ ಅಂತಾನ. ನಾವು ಪುಣ್ಯ ಮಾಡಿದೀವಿ, ಅದಕ್ಕೆ ನಮಗೆ ಬೇಗ ಮಗು ಆಗ್ತಿದೆ. ಎಷ್ಟೋ ಜನರಿಗೆ 5 ವರ್ಷ 10 ವರ್ಷ ಆದ್ರೂ ಮಕ್ಕಳಾಗಲ್ಲ. ಅಂತವ್ರು ನಾವು ಹೋಗಿ ಕೇಳಿ ಮಕ್ಕಳಿಲ್ದಿರೋ ಕಷ್ಟ ಏನು ಅಂತಾನ. ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಿಮ್ಗೆ ವರ್ಷ ತುಂಬದಕ್ಕೂ ಮುಂಚೆನೆ ಮಗು ಆಗಿತ್ತಲ್ಲ, ಅದಕ್ಕೆ ಆ ಕಷ್ಟ ನಿಮ್ಗೆ ಅರ್ಥ ಆಗಿಲ್ಲ. ಓಹೋ, ಏನಂಗೆ ಇವಳಿಗೆ ಪುಣ್ಯ ಮಾಡಿದಾಳೆ. ಪುಣ್ಯ ಅದೇನ್ ಕರ್ಮ ಮಾಡಿದ್ಯ ಬಂದ್ಯೋ ಏನ್ ಕತ್ತೀಯೋ? ನೀನ್ ಕರ್ಮ ಮಾಡಿಲ್ಲ, ನೀನ್ ಪುಣ್ಯ ಮಾಡಿದ್ಯಾ ನಮ್ಮಂತರ ಮನೆ ಬರಕ್ಕೆ. ಆದ್ರೆ ನೀನು ನಮ್ಮನೆ ಬಂದಿರಕ್ಕೆ ನಾವು ಕರ್ಮ ಮಾಡಿದೀವಿ ಅಷ್ಟೇನೆ ಆಗಿರೋದಿಲ್ಲಿ. ಅಯ್ಯೋ ಅತ್ತೆ, ಯಾಕತ್ತೆ ಹಿಂಗೆಲ್ಲ ಮಾತಾಡಿ ನನ್ಗೆ ಯಾಕೆ ಬೇಜಾರು ಮಾಡ್ತೀರಾ? ನೀನೇನ್ ಬೇಜಾರು ಮಾಡ್ಕೋಬೇಡ, ನಿಮ್ಮ ಹೊಟ್ಟೆಲಿ ಪಾಪು ಬೆಳೀತಿದೆ. ನೀನು ಮೆಂಟಲಿ ಸ್ಟ್ರೆಸ್ ಆದ್ರೆ ಅದಕ್ಕೆ ತೊಂದರೆ ಆಗುತ್ತೆ. ನಡಿ ಒಳಿಕೆ. ಅಲ್ಲ ನೋಡ್ರಿ, ನಿಮ್ಮಮ್ಮ ಈ ತರ ಮಾತಾಡಿದ್ರೆ ನನಗೆ ಬೇಜಾರಾಗದೆ ಇರುತ್ತಾ? ಅಲ್ಲ ಮೊಮ್ಮಗು ಬರುತ್ತೆ ಅಂತಂದ್ರೆ ಅತ್ತೆರು ಎಷ್ಟು ಖುಷಿಯಾಗಿರ್ತಾರೆ. ಆದ್ರೆ ನಮ್ಮ ಅತ್ತೆ ನೋಡು ಯಾವ ತರ ಮಾತಾಡ್ತಿದೆ ಅಂತಾನ. ಎಲ್ಲ ಮುಂದೆ ನಿಂತ್ಕೊಂಡು ಸೀಮಂತ ಕಾರ್ಯ ಎಲ್ಲ ಮಾಡ್ಬೇಕು, ಆದ್ರೆ ಈ ಟೈಮಲ್ಲಿ ಯಾಕೆ ಹಿಂಗ್ ಮಾತಾಡ್ತಾ ಇದೆ? ಇನ್ 3 ತಿಂಗಳಾದ್ರೆ ಸೀಮಂತ ಮಾಡ್ಬೇಕು. ಸೀಮಂತ ಬೇರೆ ಕೇಡು, ನಮ್ದೇ ಗಾಳಿಗೆ ಹೋಗ್ತೈತಿ, ಅದ್ರಾಗೆ ಸೀಮಂತ ಅಂತೆ. ಸೀಮಂತ ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಸೀಮಂತ ಮಾಡಲ್ವಾ? ನನ್ನೇನ್ ಕೇಳ್ತೀಯಪ್ಪ? ನಿಮ್ಮ ಅಪ್ಪನ ಕೇಳು, ನಿಮ್ಮ ಅಪ್ಪನ. ಈಗಲೇ ಬೋರ್ ಹಾಕ್ಸಿ ಸಾಲ ಮಾಡ್ಕೊಂಡಿದೀವಿ, ಇನ್ನ ಸೀಮಂತ ಬೇರೆ ಮಾಡಿ ಇನ್ನೊಂದು ಸಾಲ ಮಾಡ್ಕೊಂತ ಹೇಳ್ತೀಯ ಏನು? ಹೋಗ ಸುಮ್ನ. ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೋ ಹೋಗ್ತೀನಿ, ನಿನ್ಗೆ ಯಾಕೆ? ನೀನ್ ನಡಿ ಒಳಿಕೆ, ಬೇಜಾರು ಮಾಡ್ಕೋಬೇಡ. ನಾನಿದ್ದೀನಿ ತಾನೇ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ನೀನು ಸೀಮಂತ ಮಾಡೋ ಜವಾಬ್ದಾರಿ ನಂದು. ತುಂಬ ಚೆನ್ನಾಗಿ ಮಾಡ್ತೀನಿ. ತೀರಾ ಅದ್ದೂರಿಯಾಗಿ ಮಾಡಿದ್ರು ಸಿಂಪಲ್ ಆಗೇ ಆಗಲಿ, ಎಲ್ಲರೂ ಕರೆದು ಸೀಮಂತ ಮಾಡೋಣ. ನೀನೇನು ಚಿಂತೆ ಮಾಡಬೇಡ. ನಿನ್ನ ಮಗು ನೀನು ಎಲ್ಲರೂ ಆರೋಗ್ಯವಾಗಿರ್ತೀವಿ. ನಿನ್ನ ಕಾಲ್ಗುಣದಿಂದಾಗಲಿ ನಮ್ಮ ಮಗು ಕಾಲ್ಗುಣದಿಂದಾಗಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮ್ಮ ಮನೆಗೂ ಯಾರಿಗೂ ತೊಂದರೆ ಆಗಿಲ್ಲ. ಆರಾಮಾಗಿರು ನೀನು. ಹಬ್ಬ, ಇಷ್ಟು ಹೇಳಿದ್ರಲ್ಲ ನನಗೆ ಇವಾಗ ಸಮಾಧಾನ ಆಯ್ತು. ಅತ್ತೆಯರು ಎಷ್ಟೇ ಕಷ್ಟ ಕಾಟ ಕೊಡ್ಲಿ, ಇಂಥ ಒಬ್ಬ ಹೆಂಡತಿಗೆ ಸಪೋರ್ಟ್ ಮಾಡೋಂಥ ಗಂಡ ಇದ್ರೆ ಎಲ್ಲ ಹೆಣ್ಮಕ್ಳು ಗಂಡನ ಜೊತೆ ಆರಾಮಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಹೌದಾ? ಎಲ್ಲ ಗಂಡ್ಮಕ್ಳು ಇದೇ ಥರ ಇರಲ್ಲ, ಎಲ್ಲ ಅತ್ತೆಯರು ಇದೇ ಥರ ಇರಲ್ಲ. ಒಬ್ರು ಅತ್ತೆಯರು ಒಳ್ಳೆಯರಾಗಿರ್ತಾರೆ, ಸೊಸೆಯರೇ ಕೆಟ್ಟವರಾಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅಂಥವ್ರು ಇರ್ತಾರೆ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.